ಕ್ಯಾಪ್ಟನ್ಸಿ ಟಾಸ್ಕಿಂದ ಗಿಲ್ಲಿ ಮತ್ತು ಕಾವ್ಯ ಅವರು ಔಟ್ ಆಗಿದ್ದಾರೆ. ಆ್ಯಕ್ಚುಲ್ ಆಗಿ ಇದು ರಿಲೇಟೆಡ್ ಆಗಿ ಒಂದು ಪ್ರೊಮೋನು ಕೂಡ ಬಂದಿದೆ. ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಮತ್ತು ಡೇಂಜರ್ ಮತ್ತು ಇಂಟ್ರೆಸ್ಟಿಂಗ್ ಆಗಿರೋ ಚಾನ್ಸಸ್ಸು ಜಾಸ್ತಿ ಕಾಣ್ತಾ ಇದೆ ಪ್ರೊಮೋ ನೋಡಾದ್ಮೇಲೆ. ಅದೇ ಥರ ಈ ವಾರ ಯಾರು ಕ್ಯಾಪ್ಟನ್ ಆಗಿರ್ಬೋದು ಅಂತ ಪ್ರೊಡಿಕ್ಷನ್ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸಬ್ರು ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋದನ್ನು ಲೈಕ್ನ ಮಾಡಿ. ಅದೇ ಥರ ಇವಾಗ ಮೇನ್ ವಿಷಯಕ್ಕೆ ಬರೋದಾದರೆ, ಬೆಳಗ್ಗೆ ಒಂದು ಪ್ರೋಮೋನ ಕೊಟ್ಟಿದ್ರು. ಆ ಒಂದು ಪ್ರೋಮೋದಲ್ಲಿ ಒಂದು ಟಾಸ್ಕ್ ಇತ್ತು, ಅಂದರೆ ಬಾಲ್ ಟಾಸ್ಕು. ಆ ಒಂದು ಬಾಲ್ ಟಾಸ್ಕಲ್ಲಿ ಟೋಟಲ್ ಆಗಿ 4 ಜೋಡಿಗಳಿದ್ವು. ಅದರಿಂದ 3 ಜೋಡಿಗೆ ಕನ್ವರ್ಟ್ ಆಗಿ ಅವರು ಕ್ಯಾಪ್ಟನ್ಸಿ ಟಾಸ್ಕಿಗೆ ಕಂಟೆಂಡರ್ ಆಗಬೇಕಿತ್ತು. ಅದರಲ್ಲಿ ನೋಡ್ತಾ ಇದ್ರೆ ಮೇಯ್ನಾಗಿ ಲೀಡಲ್ಲಿ ಇದ್ದಿದ್ದು ಮಾಳೂರು ಅಕ್ಷಿತಾ ಮತ್ತು ಅಭಿ ಮತ್ತು ಚೈತ್ರ ಅವರು. ಇಲ್ಲಿ ನೋಡ್ತಾ ಇದ್ರೆ ಅಶ್ವಿನಿ ಮತ್ತು ರಘು, ಗಿಲ್ಲಿ ಮತ್ತು ಕಾವ್ಯ ಅವರಿಗೆ ಕಾಂಪಿಟೇಷನ್ ಇತ್ತು. ಅದರಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವರು ಔಟ್ ಆಗಿದ್ದಾರೆ. ನನ್ನ ಪ್ರಕಾರ ನೋಡ್ತಾ ಇದ್ರೆ ಮಾಳು ಮತ್ತು ರಕ್ಷಿತಾ ಅವರು ಗೆದ್ದು ಅವ್ರನ್ನ ಹೊರಗಡೆ ಇಟ್ಟಿರ್ಬೋದೇನೋ. ನೋಡೋಣ ಪ್ರೊಮೋದಲ್ಲಿ ಮತ್ತು ಎಪಿಸೋಡಲ್ಲಿ ಯಾವ ರೀತಿ ಟೆಲಿಕಾಸ್ಟ್ ಆಗುತ್ತೆ, ಯಾವ ರೀತಿ ಪೋಟ್ರೆ ಆಗುತ್ತೆ ಅಂತ. ಹಾಗಾಗಿ ಗಿಲ್ಲಿ ಮತ್ತು ಕಾವ್ಯ ಅವರು ಒಂದು ಸ್ಟ್ರಾಟಜಿನ ಯೂಸ್ ಮಾಡ್ಬೋದಿತ್ತು. ಬಟ್ ಅವರು ಟಾಸ್ಕಲ್ಲೂ ಕೂಡ ಸ್ವಲ್ಪ ವೀಕ್ ಇದ್ದಾರೆ. ಬೇರೆ ಥರ ಮೈಂಡ್ ಸೆಟ್ನ ಇಟ್ಕೊಂಡು ಟಾಸ್ಕ್ನ ಆಡಬೇಕಾಗಿರುತ್ತೆ ಇನ್ನು ಮುಂದಿನ ದಿನಗಳಲ್ಲಿ. ಅದೇ ಥರ ಪ್ರೋಮೋ ಬಗ್ಗೆ ಮಾತಾಡೋದಾದರೆ, ಪ್ರೋಮೋನು ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಕ್ಯಾಪ್ಟನ್ಸಿ ಟಾಸ್ಕು ಕೂಡ ಒಂದು ಡೇಂಜರ್ ಆಗಿ ಕಾಡ್ತಾ ಇದೆ ಅಂತಲೇ ಹೇಳ್ಬೋದು. ಪೆಟ್ಟಿಗೆ ಒಳಗಡೆ ಏನು ಮೇಲ್ ಕಂಟೆಸ್ಟೆಂಟ್ಸ್ ಆಗಿರ್ತಾರೋ ಅವರು ಒಳಗಡೆ ಮಲ್ಕೋತಾರೆ. ಅದಾದಮೇಲೆ ಒಂದು ಒಗಟು ಕೂಡ ಹೇಳ್ತಾರೆ ಇನ್ನೊಂದು ಮೇಲ್ ಕಂಟೆಸ್ಟೆಂಟ್ಸು. ಅದನ್ನು ಏನು ಫೀಮೇಲ್ ಕಂಟೆಸ್ಟೆಂಟ್ಸು ಈಚೆಗೆ ವಾಕಿ ಟಾಕಿ ಕೊಟ್ಟಿರ್ತಾರೆ ಕಾನ್ವರ್ಸೇಷನ್ಗೆ. ಅವರು ಸಾಲ್ವ್ನ ಮಾಡಿ ಆ ಒಂದು ಕೀ ಮ್ಯಾಚಿಂಗ್ ಇರುತ್ತೆ, ಅಂದರೆ ಕೀ ಇರುತ್ತೆ, ಆ ಲಾಕರ್ ಹಾಕಿರ್ತಾರೆ, ಅದಕ್ಕೆ ಮ್ಯಾಚಿಂಗ್ ಚಿಟ್ಟು ಕೂಡ ಇರುತ್ತೆ. ಅದನ್ನು ಓಪನ್ ಮಾಡಿಕೊಂಡು ಆ ಒಂದು ಕೀನ ಓಪನ್ ಮಾಡಿ ಅವ್ರನ್ನ ಹೊರಗಡೆ ತಂದವರು ಕ್ಯಾಪ್ಟನ್ ಆಗ್ತಾರೆ ಅಂತಲೇ ಹೇಳ್ಬೋದು. ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಸ್ಕೇನೆ. ತುಂಬ ಜನ ಡೇಂಜರ್ ಅಂತ ಅಂದ್ಕೊಂಡಿರ್ಬೋದು, ಬಟ್ ಈ ಟಾಸ್ಕ್ಗಳೆಲ್ಲ ತೆಲುಗು ಆಗಿರ್ಬೋದು, ಹಿಂದಿಲಾಗಿರ್ಬೋದು, ಸುಮಾರು ಕಡೆ ಇರುತ್ತೆ. ಪ್ರಿಕಾಷನ್ ಕೂಡ ತಗೊಂಡಿರ್ತಾರೆ. ಇದರಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂತ ಅಂದರೆ, ಈ ವಾರ ಜೋಡಿ ಕ್ಯಾಪ್ಟನ್ ಆಗ್ತಾರೆ. ಇದರಲ್ಲಿ ನೋಡ್ತಾ ಇದ್ರೆ ಇಬ್ರು ಕೂಡ ಜೋಡಿಯಾಗಿ ಇದು ಕಾಂಪಿಟೇಟ್ ಮಾಡ್ತಿದ್ದಾರೆ ಅಂತ ಅಂದರೆ ಈ ವಾರ ಜೋಡಿ ಕ್ಯಾಪ್ಟನ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಅದೇ ಥರ ಇವಾಗ ಪ್ರಿಡಿಕ್ಷನ್ ಬಗ್ಗೆ ಮಾತಾಡೋದಾದರೆ, ನನ್ನ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ಸ್ಪಂದನ ಮತ್ತು ಚೈತ್ರ ಆಗ್ಬೋದು ಅಂತ ಪ್ರಿಡಿಕ್ಷನ್ ಅಷ್ಟೇ. ಯಾವುದೇ ಥರ ಕನ್ಫರ್ಮೇಷನ್ ಇಲ್ಲ, ನಾನು ಕನ್ಫರ್ಮ್ ಆಗೋ ಕೂಡ ಹೇಳಿಲ್ಲ. ಏನಾದರೂ ಅಪ್ಡೇಟ್ ಬಂದರೆ, ಕ್ಯಾಪ್ಟನ್ಸಿ ಟಾಸ್ಕ್ ಅಪ್ಡೇಟ್ ಬಂದರೆ ನಾನು ನಿಮಗೆ ಮಿಸ್ ಮಾಡಿದಂತೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಯಾರು ಮಿಸ್ ಮಾಡಿದಂತೆ ಜಾಯ್ನ್ ಆಗಿ. ಇದೊಂದು ಪ್ರಿಡಿಕ್ಷನ್ ಆಗಿರುತ್ತೆ. ಇಲ್ಲಿ ಚೈತ್ರ ಮತ್ತು ಏನೊಂದು ಅಭಿಯವರು ಇದ್ದಾರೆ. ಸ್ಪಂದನ ಅವರು ರೀಪ್ಲೇಸ್ಮೆಂಟ್ನ ತಗೊಳ್ತಾರೆ. ಚೈತ್ರ ಅವರು ಏನೊಂದು ಸ್ಪಂದನ ಪರವಾಗಿ ಮಾತ್ರ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಿದ್ರು. ನೋಡೋಣ ಯಾವ ರೀತಿ ಟಾಸ್ಕ್ ಬರುತ್ತೆ ಅಂತ. ಬಟ್ ಟಾಸ್ಕ್ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಏನಂತ ಅಂದರೆ ಒಗ್ಗಟ್ಟು ಬಿಡಿಸೋದಾಗಿರ್ಬೋದು. ಅಂದರೆ ರಘುವರು ಒಂದು ಒಗ್ಗಟ್ಟು ಹೇಳ್ತಾರೆ, ನಾಡ ಹಬ್ಬಕ್ಕೆ ನಾನೇ ರಾಜ ಅಂದಾಗ ಆನೆ ಹತ್ರ ಒಂದು ಚಿಟ್ಟಿರುತ್ತೆ. ಆ ಒಂದು ಚಿಟ್ಟಲ್ಲಿ ಒಂದು ಕೋಡು ಕೂಡ ಇರ್ಬೋದು. ಬಟ್ ಎಲ್ಲನೂ ಕೂಡ ಕಾನ್ವರ್ಜೇಷನ್ನ ತೊಗೊಂಡು, ಆ ಒಂದು ವಾಕಿ ಟಾಕಿಲೇ ಕಾನ್ವರ್ಜೇಷನ್ನ ತೊಗೊಂಡು ಅವ್ರ ಉಸಿರಾಟಕ್ಕೆ ಯಾವ ರೀತಿ ಪ್ರಾಬ್ಲಮ್ ಆಗಿರ್ಬೋದು ಗೊತ್ತಿಲ್ಲ. ಬಟ್ ಪ್ರಿಕಾಷನ್ಸ್ ಇರುತ್ತೆ ನನ್ನ ಪ್ರಕಾರ. ಆ ಒಂದು ಸ್ವಲ್ಪ ಗ್ಯಾಪ್ ಕೂಡ ಇರ್ಬೋದೇನೋ. ಬಟ್ ಅಲ್ಲಿ ಹಗ್ಗ ಸುತ್ತಿರೋದಷ್ಟೇ, ನಾರ್ಮಲಾಗಿ ಲಾಕ್ ಹಾಕಿಲ್ಲ. ಹಗ್ಗ ಸುತ್ತಾದ್ಮೇಲೆ ಒಂದು ಲಾಕರ್ನ ಹಾಕಿದರೆ ಅಷ್ಟೇನು ಡೇಂಜರ್ ಅಂತ ಅನಿಸೋದಿಲ್ಲ. ಬಟ್ ಅಲ್ಲಿ ಪ್ರಿಕಾಷನ್ ಜಾಸ್ತಿ ಇರ್ತಾರೆ. ಅಂದರೆ ಅಕ್ಕಪಕ್ಕ ಮೇಯ್ನಾಗಿ ಬಿಗ್ ಬಾಸ್ ಟೀಮ್ ಅವರು ಇರ್ತಾರೆ. ಅದರಲ್ಲಿ ನೋಡ್ತಾ ಇದ್ರೆ ಯಾವುದೇ ಥರ ತೊಂದರೆ ಆಗೋದಿಲ್ಲ ಅಂತ ಅಂದ್ಕೊಳ್ತೀನಿ. ತೊಂದರೆನೂ ಕೂಡ ಆಗಲ್ಲ. ನಿಮ್ಮ ಪ್ರಕಾರ ಯಾರು ಈ ವಾರದ ಕ್ಯಾಪ್ಟನ್ ಆಗಬೇಕು, ಯಾಕೆ ಆಗಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಒಂದು ಪ್ರೊಮೋ ರಿವ್ಯೂ ಮತ್ತು ಅಪ್ಡೇಟ್ ಆಗಿರುತ್ತೆ. ನಿಮ್ಗೆ ಏನಿಸ್ತು ಅಂತಲೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.